ಸರಿ ಸರ್, ಇವಾಗ ಇನ್ನೊಂದ್ಸಲ ಹೇಳಿ, ಯಾಕೆ ನಿಂತ್ಕೊಂಡು ತಿಂತಿದ್ದೀರಾ? ಆ ಫೀಲೇ ಬೇರೆ. ಎಷ್ಟು ಹರಕೆಗಳು, ಅದು ಎಷ್ಟು ನಾಗರಕಲ್ಲುಗಳು ನೋಡಿ. ಈ ದೇವಸ್ಥಾನದ ಬಗ್ಗೆ ನಿಜವಾಗಲೂ ಎರಡು ಮಾತು ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ವರ್ತ್ ಫೋಟೋಗ್ರಫಿಂಗ್ ದಿಸ್ ಪ್ಲೇಸ್ ಗೈಸ್. ಪ್ರತಿಯೊಂದು ಫ್ರೇಮು ಅದ್ಭುತ. ಆ್ಯಂಡ್ ಹಿಯರ್ ಈಸ್ ನನ್ನ ಫೇವ್ರೆಟ್ ಮತ್ತು ಈ ಭಾಗದ ಫೇಮಸ್ ನನ್ನಾರಿ ಸೋಡಾ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಆಶ್ರಿತ್ ಇನ್ ಆ್ಯಕ್ಷನ್ ಯೂಟ್ಯೂಬ್ ಚಾನಲ್. ನಾನಂತೂ ಸಾಕತ್ತಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ, ನಾನು ನನ್ನ ಕಲೀಗ್ಸ್ ಎಲ್ಲಾದರೂ ಆಚೆ ಹೋಗೋಣ ಅಂತ. ಕೊನೆಗೂ ನಮ್ಮ ಒಬ್ಬ ಕಲೀಗ್ದು ಮದುವೆ ಫಿಕ್ಸ್ ಆಯಿತು. ಅಲ್ಲಿಗೆ ಹೋಗೋ ನೆಪದಲ್ಲಿ ಒಂದಿಷ್ಟು ಸ್ಮಾಲ್ ಟ್ರಿಪ್. ಇವಾಗ ಈ ದೊಡ್ಡಬಳ್ಳಾಪುರದಲ್ಲಿರುವ ಅಯ್ಯಪ್ಪ ಹೋಟ್ಲಲ್ಲಿದ್ದೀವಿ. ಈ ದೊಡ್ಡಬಳ್ಳಾಪುರ ರೀಜನಲ್ಲಿ ಸ್ವಲ್ಪ ಫೇಮಸ್ ಹೋಟ್ಲ್ ಅಂತ ಇದು. ಸರ್, ಯಾಕೆ ಸರ್ ನಿಂತ್ಕೊಂಡು ತಿಂತಿದ್ದೀರಾ? ಸರಿ ಸರ್, ಇವಾಗ ಇನ್ನೊಂದ್ಸಲ ಹೇಳಿ, ಯಾಕೆ ನಿಂತ್ಕೊಂಡು ತಿಂತಿದ್ದೀರಾ? ಆ ಫೀಲೇ ಬೇರೆ. ಅನುಭವದ ಮಾತು. ಬಾಟ್ಲಿಗೆ ಯಾರು ದುಡ್ಡು ಕೊಡ್ತಾರೆ ಗುರು? ಅದಕ್ಕೆ ಈ ಥರ ನೀರು ತುಂಬಿಸೋ ಕೆಲಸ. ವಿದುರಾಶ್ವಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂದರೆ ಅಡಿಕೆ ಹೊತ್ತಾರು ಇದನ್ನು ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ, ಅಂದರೆ ಪೂಜೆ ಮಾಡ್ತಾರೆ. ಹರಕೆ ಹೊತ್ತವರು ಈ ಥರ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಎಲ್ಲಿ ನೋಡಿದ್ರು ಅಲ್ಲೊಂದು ನಾಗರಕಲ್ಲುಗಳು. ನಿಜವಾಗ್ಲೂ ಎಷ್ಟು ಹರಕೆ ಹೊತ್ತಿದ್ದಾರೆ ಜನ, ಎಷ್ಟು ಮಾಡಿಸಿದ್ದಾರೆ ಅನ್ನೋದೇ ಒಂದು ಆಶ್ಚರ್ಯ ಆಗೋಯ್ತು ಇಲ್ಲಿ ನೋಡಿ. ತುಂಬ ಜನ ಹೇಳೋದಂತೂ ಕೇಳಿದ್ವಿ, ತುಂಬ ಪವರ್ಫುಲ್ ಟೆಂಪಲ್ ಇದು ಅಂತ. ಇಲ್ಲಿ ಬಂದು ನೋಡಿದಾಗ ಅದ್ರ ಪ್ರೂಫ್ ಸಿಗ್ತಾ ಇದೆ, ಎಷ್ಟು ಜನ ನಡ್ಕೊಂಡಿದ್ದಾರೆ ಈ ದೇವಸ್ಥಾನಕ್ಕೆ ಅಂತ. ಎಷ್ಟು ಹರಕೆಗಳು, ಅದು ಎಷ್ಟು ನಾಗರಕಲ್ಲುಗಳು ನೋಡಿ. ಕಣ್ಣು ಹಾಯಿಸಿದಷ್ಟು ನಾಗರಕಲ್ಲುಗಳು ಕಾಣ್ತಾನೆ ಇದೆ. ಬೆಂಗಳೂರಲ್ಲಿ ಸೈಟ್ ರೇಟ್ ಕಾಸ್ಟ್ಲಿ ಅಂತ ನಮ್ಮ ಉಮಾಪತಿ ಸರ್ ಇಲ್ಲಿ ಯಾವುದೋ ಲೇಔಟಿಗೆ ಕರ್ಕೊಂಡ್ಬಂದಿದ್ದಾರೆ. ಇಲ್ಲೂ ಸೈಟ್ ನೋಡ್ತಾರಂತೆ. ಇಲ್ಲೇ ನೋಡ್ರಿ, ಸೈಟ್ ಅಂತೂ ಯಾಕೋ ವರ್ಕೌಟ್ ಆಗಂಗೆ ಕಾಣಲಿಲ್ಲ. ಸೊ ನೆಕ್ಸ್ಟ್ ಸೈಟ್ ಸೀಯಿಂಗ್ ಬಂದಿದ್ದು ಲೇಪಾಕ್ಷಿ ಟೆಂಪಲ್ಗೆ. ಈ ದೇವಸ್ಥಾನದ ಬಗ್ಗೆ ನಿಜವಾಗಲೂ ಎರಡು ಮಾತು ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ ಗೈಸ್. ತುಂಬ ಚೆನ್ನಾಗಿದೆ. ಅಂದರೆ ನೀವು ನೋಡ್ತೀರಾ, ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ದೇವಸ್ಥಾನನ. ಪ್ರಾಬ್ಲಮ್ ಏನಾಗ್ಬಿಡ್ತು ಅಂದರೆ, ದೇವಸ್ಥಾನದಲ್ಲಿ ಯಾವುದೋ ದೇವ್ರ ಭಜನೆ ಹಾಕಿರ್ತಾರೆ. ಹಾಗಾಗಿ ನಾನು ಇಲ್ಲಿ ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ. ನಾನು ಸೌಂಡ್ ಆನ್ ಮಾಡಿಬಿಟ್ರೆ ನನಗೆ ಕಾಪಿರೈಟ್ ಇಶ್ಯೂಸ್ ಆಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಕೆತ್ತನೆ, ಅಲ್ಲಿ ಒಂದು ಆ್ಯಂಬಿಯನ್ಸ್ ಎಲ್ಲನೂ ತುಂಬ ಪಾಸಿಟಿವ್ ಆಗಿತ್ತು ಆ್ಯಕ್ಚುಲಿ. ಇಲ್ಲಿ ಆ್ಯಕ್ಚುಲಿ ಆ ಗೈಡು ಆ ಕಂಬ ಮತ್ತು ನೆಲದ ಮಧ್ಯೆ ಇರೋ ಆ ಡಿಸ್ಟೆನ್ಸ್ ಬಗ್ಗೆ, ಆ ಗ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಆಂಧ್ರ ಆಗಿರೋದ್ರಿಂದ ಅವರು ತೆಲುಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಡೌನ್ ಆಗಿದೆ ಸ್ವಲ್ಪ. ಆ ಗ್ಯಾಪ್ ಇದ್ರೂ ಕೂಡ ಕಂಬ ರಿಜಿಡ್ ಆಗಿ ನಿಂತಿರೋದು ಇಲ್ಲಿಯ ಒಂದು ವಿಶಿಷ್ಟತೆ. ಇಲ್ಲಿ ನೋಡಿ, ಆ ಮಧ್ಯದಲ್ಲಿರೋ ಒಂದು ಹೆಣ್ಣಿನ ಕಣ್ಣುಗಳು ನೀವು ಎಲ್ಲಿಂದ ನೋಡಿದ್ರು ಅದು ನಿಮ್ಮನ್ನೇ ನೋಡುತ್ತೆ ಅನ್ನೋ ಒಂದು ವಿಶಿಷ್ಟತೆನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಗೈಡು.
ಏನು ಇಷ್ಟು ಹತ್ರ ಆಯ್ತು ಅದು? So here we come to the main attraction of Lepakshi. నాగలింగ మఠం దీనికి ఎదురుగా ఉండేది కిచెన్. కిచెన్ అంటే వంట సూపర్ ఆಗಿದೆ. వాస్తు ప్రకారం సౌత్ ఈస్ట్ అగ్నిమూల అంట. మామూలుగా మనం ఇల్లు కట్టుకుని ఒక అగ్నిమూలనే ఉంటుంది కదా వంటగది. ఇది కూడా అట్లే ఉంది. కొనాడు భోజనానికని వంట అయ్యేలో ಆ ಶಿವಲಿಂಗದ ಪಕ್ಕದಲ್ಲಿ ಇರೋ ಪಾರ್ವತಿ ದೇವಿಯ ಅವತಾರಗಳನ್ನ ಅಲ್ಲಿ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ತೆಲುಗುಲಿ. పార్వతీ దేవి అవతారం డిఫరెంట్ పేర్లు మనమైతే ఏడు రకమ గాతే అంటాం. ನಮ್ಮ ಮೂಷಿಕ ವಾಹನ. ಈ ಫ್ರೇಮೇ ನೋಡೋದಕ್ಕೆ ಎಷ್ಟು ಚಂದ ಇದೆ ಅಲ್ಲ. ఇక్కడ ఈశ్వర పార్వతి కళ్యాణ మంಟಪని ఆయన కట్టిస్తారు నిరూపణ. ಈ ಜಾಗ ನೋಡಿ, ಈ ಮಂಟಪದ ಥರ ಮಾಡಿಟ್ಟಿದಾರಲ್ಲ, ಇಲ್ಲಿ ಶಿವ ಪಾರ್ವತಿ ಮದುವೆ ಆದರೂ ಅವರ ಕಲ್ಯಾಣ ಮಂಟಪ ಇದು ಅನ್ನೋ ಒಂದು ಪ್ರತೀತಿ ಇದೆ. ಎಷ್ಟು ಚಂದ ಇದೆ ಗಾಯ್ಸ್ ಈ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯದ ಕೆತ್ತನೆಯಲ್ಲಿ ಇದೊಂದು ಅದ್ಭುತವಾದ ಕೆಲಸ ಅಂತಲೇ ಹೇಳ್ಬೋದು. ಅಲ್ವಾ ನೋಡ್ರಿ ಯಾವ್ದ್ರಲ್ಲಿ ಇರ್ತಾವೆ ಇದು ಹೊಸದಾಗಿ ಮಾಡಿದ್ದಾರೆ ఇప్పుడు ఏ ಹೋಟ್ಲು ಮೇಲೆ. ಸೊ ನನ್ನ ಪ್ಯಾಷನ್, ನನ್ನ ಆಸೆಯನ್ನು ಸ್ವಲ್ಪ ಈಡೇರಿಸ್ಕೊಂಡೆ. ಒಂದಿಷ್ಟು ಒಳ್ಳೊಳ್ಳೆ ಫೋಟೋಸ್ನ ಲೇಪಾಕ್ಷಿಲಿ ತಗೊಳಕ್ಕಾಯ್ತು. ವರ್ತ್ ಫೋಟೋಗ್ರಫಿಂಗ್ ದಿಸ್ ಪ್ಲೇಸ್ ಗೈಸ್. ಪ್ರತಿಯೊಂದು ಫ್ರೇಮು ಅದ್ಭುತ. ನೀವೇನೇ ಹೇಳಿ, ದೇವಸ್ಥಾನದ ಪ್ರಸಾದದ ಮುಂದೆ ಯಾವ ಅಡುಗೆನೂ ರುಚಿ ಅನಿಸಲ್ಲ. ಲೇಪಾಕ್ಷಿಯಲ್ಲಿ ಇರೋ ಜಟಾಯು ಇದು. ಲೇಪಾಕ್ಷಿ ಮುಗೀತು, ನಾವು ಇವಾಗ ಎಂಟರ್ ಆಗ್ತಿರೋದು ಕದ್ರಿ ನರಸಿಂಹಸ್ವಾಮಿ ಟೆಂಪಲ್. ನಾನು ಈ ದೇವಸ್ಥಾನನ ಯಾವತ್ತೂ ನೋಡಿರಲಿಲ್ಲ, ಹಾಗೆ ಇದ್ರ ಬಗ್ಗೆ ತುಂಬ ಕೇಳಿರಲಿಲ್ಲ ಕೂಡ. ಬಟ್ ಇಲ್ಲಿ ನೋಡಿದ ಮೇಲೆ ನನಗೆ ಅನ್ನಿಸ್ತಾ ಇರೋದು ಇದು ತುಂಬ ಫೇಮಸ್ ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್. ಎಟ್ ದ ಎಂಡ್ ಗ್ರೂಪ್ ಫೋಟೋ ಡನ್. ಆ್ಯಂಡ್ ಹಿಯರ್ ಈಸ್ ನನ್ನ ಫೇವ್ರೆಟ್ ಮತ್ತು ಈ ಭಾಗದ ಫೇಮಸ್ ನನ್ನಾರಿ ಸೋಡಾ. ಸಾಕಾಗ್ತಿದೆ ಸರ್. ಒನ್ ಮೋರ್ ರಿಫ್ರೆಶ್ಮೆಂಟ್ ಬ್ರೇಕ್. ಒಂದೊಳ್ಳೆ ಟೀ ಕುಡಿತಾ ಇದ್ದೀವಿ. ಸೈಟ್ ಸೀಯಿಂಗ್ ಎಲ್ಲ ಮುಗಿಸಿ ಹೋಟೆಲಿಗೆ ಬಂದು ರೆಸ್ಟ್ ಮಾಡಿ ಮಾರನೇ ದಿನ ನಾವು ಬಂದ ಕೆಲಸ ನಮ್ಮ ಮಂಜಣ್ಣನ ಮದುವೆ. ಮಂಜಣ್ಣ ತೆಗೆದ ಬಂದ್ರು